ಈ ಪ್ರಗತಿಪರ ಮಹಿಳೆ ಯಾರಿದ್ದಾರೆ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಪ್ರತಿಯೊಂದನ್ನು. ನೀವು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇದು ಪಪ್ಪಾಯ, ಹಸುವಿನ ಗೋಮೂತ್ರ, ಹಸುವಿನ ಹಾಲು ಹಾಕಿ ಮಾಡಿದ ಸೊಪ್ಪು. ಇದು ಬೇವಿನ ಸೊಪ್ಪು, ಹಸುವಿನ ಗೋಮೂತ್ರ, ನಾಟಿ ಹಸುವಿನ ಗೋಮೂತ್ರ, ನಾಟಿ ಹಸುವಿನ ಹಾಲು ಮಾಡಿರ್ತಕ್ಕಂತ ಬೇವಿನ ಸೊಪ್ಪಿನ ಸೊಪ್ಪು. ಇದು ಏನಕ್ಕೆ ಯೂಸ್ ಆಗತ್ತೆ? ಇದು ಮಿಲೆಟ್ಸ್ ಇಂದು ಹಸುವಿನ ಗೋಮೂತ್ರ ಮಿಲೆಟ್ಸ್ ಹಾಕಿ ಮಾಡಿರೋ ಸೋಪ್, ಪಪ್ಪಾಯ ಹಾಕಿ ಮಾಡಿರೋ ಎಲ್ಲ ಸ್ಕಿನ್ ಗೆ ಬೆನಿಫಿಟ್ ಕೊಡುವಂತ ಸೋಪ್ಗಳು. ನಮ್ ತೋಟತೆ ತೆಂಗಿನಕಾಯಿದ್ದು ಎಣ್ಣೆ ತೆಗೆದು ಅದೇ ಎಣ್ಣೆಯಲ್ಲಿ ಈ ತರ ನಾಟಿ ಹಸುವಿನ ಗೋಮೂತ್ರ, ಹಾಲು, ನಾಟಿ ಹಸುವಿನ ಹಾಲು ಹಾಕಿ ಈ ತರ ಪಪ್ಪಾಯ ಪಲ್ಪ್ ತೆಗೆದು ಹಾಕಿ ಈ ತರ ಮಾಡಿರೋದ್ರಿಂದ ಡೆಡ್ಲಿ ಸ್ಕಿನ್ ಇರನ್ನ ಹೊರಗ್ ತೆಗಿಯುತ್ತೆ. ಮತ್ತೆ ಸ್ಕಿನ್ ಗ್ಲೋ ಆಗುತ್ತೆ. ಅದು ಉಪಯೋಗಿಸಿ ನೋಡಿ ಹೇಳ್ಬೇಕು, ನಾವು ಹೇಳೋದಲ್ಲ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾವು ಹೇಳೋದಲ್ಲ. ಒಬ್ರು ಇದನ್ನ ಉಪಯೋಗಿಸಿ ನೋಡಿದ್ರೆ ಸ್ಕಿನ್ ಪ್ರಾಬ್ಲಮ್ ಇದ್ದವರಿಗೆ, ಅವಶ್ಯಕತೆ ಇರೋಂತ ಪ್ರಾಬ್ಲಮ್ಸ್ ಇರೋಂತರ ಉಪಯೋಗಿಸಿ ನೋಡಿ ಹೇಳಿದ್ರೆ ನಮ್ಗೊಂದ್ ಫೀಡ್ಬ್ಯಾಕ್ ಸಿಗತ್ತೆ. ಹೆಲ್ತಿಗೂ ಒಳ್ಳೇದು. ಕೊಬ್ಬರಿ ಎಣ್ಣೆ ಸ್ಕಿನ್ನಿಗೆ ತುಂಬಾ ಒಳ್ಳೇದು. ಅಲರ್ಜಿ ಸಮಸ್ಯೆನೋ ಇನ್ಫೆಕ್ಷನ್ ಎಲ್ಲ ತಡೆಗಟ್ಟುತ್ತೆ ಕೊಬ್ಬರಿ ಎಣ್ಣೆ. ಈ ಬೇವಿನ ಸೊಪ್ಪುನು ಅಷ್ಟೇ, ಏನೇ ಸ್ಕಿನ್ ಪ್ರಾಬ್ಲಮ್ ಇದ್ರು ತಡೆಗಟ್ಟುತ್ತೆ. ಅದನ್ನ ಯೂಸ್ ಮಾಡಿ ಸುಮಾರು ಜನ ಹೇಳಿದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇದು ಪಪ್ಪಾಯ ಸೊಪ್ಪು ಅಂದ್ರೆ ಇದು ಪಪ್ಪಾಯದೊಳಗಡೆ ಮಿಲೆಟ್ಸ್ ಹಾಕಿರೋದು. ಇದು ಪಪ್ಪಾಯ ಸೇಮ್ ಕ್ವಾಂಟಿಟಿ ಹಾಕಿರೋದು, ಅದ್ರಲ್ಲಿ ಮಿಲೆಟ್ಸ್ ಯೂಸ್ ಮಾಡಿರೋದು ಅಷ್ಟೇ. ಬೇವಿನ ಸೊಪ್ಪಿಂದ ಸಪರೇಟ್ ಇದೆ, ಕಲರ್ ಲೈಟ್ ಕಲರ್. ನಾವು ಅದಕ್ಕೆ 1 kg ಎಣ್ಣೆಗೆ ಎಷ್ಟು ಪ್ರಮಾಣ ನಾವು ಅದನ್ನ ಹಾಕ್ಬೇಕು, ಪಪ್ಪಾಯ ಅಂದ್ರೆ ಪಲ್ಪ್ ತೆಗೆದು ಹಾಕ್ತಿವಿ, ಅದನ್ನ ಎಷ್ಟು ಪ್ರಮಾಣ ಹಾಕ್ಬೇಕು ಅಷ್ಟ್ ಮಾತ್ರನೇ ಹಾಕ್ಬೇಕು. ನೀವ್ ಎಲ್ ತರಬೇತಿ ತಗೊಂಡಿದ್ರಿ? ಬೆಳವಲ ಪರಿಸರ ಫೌಂಡೇಶನ್ ಅಂತ ಹೇಳಿ ಮೈಸೂರಲ್ಲಿದೆ. ಸಹಜ ಸಮೃದ್ಧ ಸೀಡ್ಸ್ ಅವರು ನಮ್ಗೆ ತರಬೇತಿ ಕೊಟ್ಟಿದ್ರು. ಓಕೆ. ಸಿರಿಧಾನ್ಯದ ಸಾಬೂನ್ಗಳನ್ನ ಮಾತ್ರ ತಯಾರಿಸಲಿಕ್ಕೆ ನಿಮ್ಗೆ ಹೇಳ್ಕೊಟ್ಟಿರ ಅಥವಾ ಬೇರೆ ಇನ್ನೇನು? ಅವರು ನಮ್ ಸುತ್ತಮುತ್ತಲೇ ಇರ್ತಕ್ಕಂತ ವಸ್ತುಗಳನ್ನ ಉಪಯೋಗಿಸಿ ಸಾವಯವದಲ್ಲಿ ಹೆಂಗೆ ಸೋಪ್ ಮಾಡೋದು ಅಂತ ಒಂದ್ ಐಟಮ್ ಹೇಳ್ಕೊಟ್ರು. ಓಕೆ. ಏನಂದ್ರೆ ಅರಿಶಿನದಲ್ಲಿ ಹೆಂಗ್ ಸೋಪ್ ಮಾಡೋದು ಅಂತ ಒಂದ್ ಐಟಮ್ ಥೈಲ್ಯಾಂಡ್ ಇಂದ ಒಬ್ರನ್ನ ಕರ್ಸಿ ಅವರಿಂದ ನಮ್ಗೆ ಹೇಳ್ಕೊಟ್ರು. ನಾವ್ ಅದನ್ನ ಕಲ್ತ್ಕೊಂಡು ಮನೇಲಿ ಹಸುಗಳಿತ್ತು, ನಮ್ಮನೇದೇ ಹಸುಗಳದ್ದು ಗೋಮೂತ್ರ ಹಾಕಿ ಹರ್ಬಲ್ ಹೇರ್ ಆಯಿಲ್ ನಾವೇ ಮನೆಯಲ್ಲೇ ಮಾಡ್ಕೊಂಡು ಈ ತರದೆಲ್ಲ ಕ್ರಿಯೇಟಿವಿಟಿ ಆಗಿ ನಾನ್ ಮಾಡ್ದೆ. ಮಾಡಿದ್ದನ್ ಸೋಪನ್ನ ಅನಿತಾ ಕಡಗದ ಕೆಂಬಾವಿ ಅಂತ ನಮ್ಮ ಡಾಕ್ಟರ್ ಅವರು ನಮ್ಗೆ ತುಂಬಾ ಬೇಕಾದವ್ರು, ಅವರಿಗೆ 2 ಸೋಪ್ ಕೊಟ್ಟಿದ್ವಿ. ಅವರು 1 ಸೋಪ್ ಅವ್ರು ಯೂಸ್ ಮಾಡಿ ಇನ್ನೊಂದ್ ಸೋಪನ್ನ ಅವ್ರ ಪೇಷಂಟ್ ಗೆ ಅವರ ಮೆಡಿಸನ್ ಮೂಲಕ ಕೊಟ್ಟಿದ್ದಾರೆ. ಎಷ್ಟೋ ವರ್ಷದಿಂದ ಹೋಗ್ದಿರೋ ಕಲೆ, ಗುಳ್ಳೆ, ಮೊಡವೆ ಎಲ್ಲ ಒಂದೇ ವಾರದಲ್ಲಿ ಕ್ಲಿಯರ್ ಆಗಿದೆ ಅಂತ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನೀವು ಇನ್ನೊಂದೇನೋ ಹೇಳಿದ್ರಿ, ನಿಮ್ಗೆ ಯಾವ್ದ್ರಿಂದನೋ ಪ್ರಶಸ್ತಿ ಬಂತು ಅಂತ, ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀರಾ? ನನ್ಗೆ ಅವರ ಮೆಡಿಸನ್ ಮೂಲಕ ಕೊಟ್ಟಿದ್ದಾರೆ. ಎಷ್ಟೋ ವರ್ಷದಿಂದ ಹೋಗ್ದಿರೋ ಕಲೆ, ಗುಳ್ಳೆ, ಮೊಡವೆ ಎಲ್ಲ ಒಂದೇ ವಾರದಲ್ಲಿ ಕ್ಲಿಯರ್ ಆಗಿದೆ ಅಂತ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನೀವು ಇನ್ನೊಂದೇನೋ ಹೇಳಿದ್ರಿ, ನಿಮ್ಗೆ ಯಾವ್ದ್ರಿಂದನೋ ಪ್ರಶಸ್ತಿ ಬಂತು ಅಂತ, ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀರಾ? ಮಹಿಳೆಯರಿಗೋಸ್ಕರ ಒಂದು ಟೂರ್ ಇಟ್ಟಿದ್ದಾರೆ, ಒಂದ್ ಪ್ರಾಜೆಕ್ಟ್ ಬಂದಿದೆ, ಹೋಗು ನಿನ್ ಟೂರಿಗೆ ಅಂತ ಕಳ್ಸಿದ್ರಿ. ಅಲ್ಲಿ ಸ್ಮೆಕ್ ಸಂಸ್ಥೆ ಅವರು ನನ್ನನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ದು ಆಕ್ಟಿವಿಟಿ ಎಲ್ಲಾ ನೋಡ್ಬಿಟ್ಟು ಇವ್ರಿಗೊಂದ್ ತರಬೇತಿ ಕೊಡ್ಸೋಣ, ಕೃಷಿ ಯೂನಿವರ್ಸಿಟಿಗೆ ಇವ್ರನ್ನ ಪರಿಚಯ ಮಾಡಿಸಿ ಇವ್ರಿಗೊಂದ್ ಒಳ್ಳೆ ತರಬೇತಿ ಕೊಡ್ಸೋಣ ಅಂತೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ತರಬೇತಿ ಕೊಡ್ಸಿದ್ರು. ಅಲ್ಲಿ BC ಹನುಮಂತ ಸ್ವಾಮಿ ಸರ್, ಜ್ಯೋತಿ ರಾಥೋಡ್ ಮೇಡಮ್ ಅವರು ನಮ್ಗೆ ಸೈಂಟಿಸ್ಟ್ ಮೇಡಮ್ ಗಳು ಪರಿಚಯ ಆಯ್ತು. ಅವ್ರು ನಮ್ಗೆ ಎಲ್ಲಾ ತರದ ತರಬೇತಿಗಳನ್ನು ಪ್ರತಿಯೊಂದು ತರಬೇತಿಗೂ ಕರಿತಾ ಇದ್ರು. ಇವಾಗ ಪ್ರಶಸ್ತಿ ಬಂತು ಅಂತ ಹೇಳಿದ್ರಲ್ಲ, ಯಾವ ವಿಷಯದ ಬಗ್ಗೆ ಬಂದಿದೆ? 5ನೇ ವರ್ಷದಲ್ಲಿ ಸಾವಯವ ರೈತ ಮಹಿಳೆ ಅಂತ ಹೇಳಿ, ಸಾವಯವ ರೈತ ಮಹಿಳೆ ಪ್ರಗತಿಪರ ರೈತ ಮಹಿಳೆ ಅಂತ ಬಂದಿದೆ. ಮತ್ತೆ ಮಿಲೆಟ್ಸ್ ಅಲ್ಲಿ ಮತ್ತೆ ಮೌಲ್ಯವರ್ಧನೆ ಮಾಡೋದಕ್ಕೆ ಆರ್ಯ ಪ್ರಾಜೆಕ್ಟ್ ಅಲ್ಲಿ ನಮಗೆ ಸೆಲೆಕ್ಟ್ ಮಾಡ್ಕೊಂಡು ರಿಸರ್ಚ್ ಪರ್ಸನ್ ಆಗಿ ಅಲ್ಲೂ ನಮಗೆ ತರಬೇತಿಗೆ ಅವಕಾಶ ಮಾಡ್ಕೊಡ್ತೀವಿ. ಈಗ ನಾನು ಎಲ್ಲಾ ಕಡೆ ತರಬೇತಿನೂ ಕೊಡ್ತೀನಿ, ವಿತ್ ಪ್ರಾಡಕ್ಟ್ ಸೇಲ್ ಮಾಡಿ ಹೆಣ್ಮಕ್ಳಿಗೆ ನೀವು ತರಬೇತಿ ಕೊಡ್ತೀರಾ? ಎಲ್ಲರಿಗೂ ಕೊಡ್ತೀನಿ. ಈಗ ಅಕ್ಸೆ ಉಂಡೆ ಅನ್ನೋದು ಒಂದ್ ಪ್ರಾಡಕ್ಟ್ ತರಬೇತಿ ತಗೊಂಡೆ ಫಸ್ಟ್. ಅದು ಒಂದ್ ಮಗುವಿಗೆ 50 ಗ್ರಾಮ್ ತರ ಡೈಲಿ ಕೊಡ್ತಾ ಬಂದ್ರೆ ಮಕ್ಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಈ ತರದ್ದು ಪ್ರಾಡಕ್ಟ್ಸ್ ಗಳು ಮಕ್ಳಿಗೆ ವಿಶೇಷವಾಗಿ ಹೆಲ್ತಿ ಫುಡ್, ಸ್ಕಿನ್ ಪ್ರಾಬ್ಲಮ್ ಬರಲ್ಲ, ಹೆಲ್ತಿಗೂ ಒಳ್ಳೇದು. ರಾಗಿ ಮಾಲ್ಟ್ ಅಷ್ಟೇ 6 ತಿಂಗಳು ಮಕ್ಳಿಂದ ಹಿಡಿದು ಎಲ್ಲರೂ ತಗೋಬಹುದು. ಎಲ್ಲಾ ಮಕ್ಳಿಗೂ ಇದು ಒಳ್ಳೆ ಫುಡ್. ಅಂಗಡಿಲಿ ನಾವು ಕರ್ದಿರೋದು, ಅಂಗಡಿಲಿ ಎಷ್ಟ್ ದಿವಸ ಮಾಡಿಟ್ಟಿರ್ತಾರೋ ಗೊತ್ತಿರಲ್ಲ, ಅದು ಅನ್ಹೆಲ್ದಿ ಆಗಿರುತ್ತೆ. ಮನೇಲೆ ನಮಗೆ ಕಣ್ಣಿಗೆ ಕಾಣಂಗೆ ನಾವು ಸ್ವಚ್ಛತೆಯಿಂದ ನೀಟಾಗಿ ಮಾಡ್ಕೊಂಡು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡಿ ನಾವು ಉಪಯೋಗಿಸೋದ್ರಿಂದ ನಮ್ ಹೆಲ್ತ್ ಕಾಪಾಡ್ಕೋಬಹುದು, ನಮ್ ಮನೆಯವ್ರ ಹೆಲ್ತ್ನು ಕಾಪಾಡಬಹುದು. ಈ ತರದ್ ಮಾಡಿ ಇಲ್ಲ ತರ ಮಳಿಗೆಗಳಿಗೆ ಇಲ್ಲಿ ಬಂದು ಇಲ್ಲಿ ಮಾಡೋದ್ರಿಂದ ನಮ್ಮ ಒಂದು ಒಳ್ಳೆ ಪ್ರಾಡಕ್ಟ್ ಜನಗಳಿಗೆ ತಲುಪುತ್ತೆ. ಆಮೇಲೆ ನಾವ್ ಎಲ್ಲರಿಗೂ ತರಬೇತಿ ಕೊಡೋದ್ರಿಂದ ಅವರು ಕೂಡ ಇದನ್ನ ಮಾಡ್ಕೋಬಹುದು. ತರಬೇತಿ ನೀವು ಶಿವಮೊಗ್ಗದಲ್ಲೇ ಕೊಡೋದಾ ಹೇಗೆ? ಅವ್ರು ಕೃಷಿ ಯೂನಿವರ್ಸಿಟಿ ತಗೊಳ್ತೀವಿ ಅಂದ್ರೆ ಅಲ್ಲೇ ಕೊಡ್ತೀವಿ. ಇಲ್ಲ ನಾವಿದ್ದಲ್ಲಿಗೆ ಬಂದ್ ಕೊಡಿ ಅಂದ್ರೆ ನೀವಿದ್ದಲ್ಲಿಗೆ ಬಂದ್ ಕೊಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ ನಮ್ ಕಾಂಟ್ಯಾಕ್ಟ್, ಹೇಳ್ಬೋದಾ?
7204298112. ಓಕೆ, ಇದ್ರಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಹಾ. ನೀವು ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತೀರಲ್ಲ? ಹೇಳ್ತೀನಿ. ಓಕೆ, ಇಂತಿಷ್ಟೇ ಜನ ಆಗ್ಬೇಕು ಅಂತ ಏನಾದ್ರು ಇದೆಯಾ ಮಹಿಳೆಯರು ತರಬೇತಿಗೆ? ಒಂದ್ 50 ಜನ ಅಂತ ಆದ್ರೆ, ಕಡಿಮೆ ಅಂದ್ರೆ 50 ಜನ ಬೇಕು. 50 ಜನ ಅಂತ ಆದ್ರೆ ಹಾ. ನನ್ಗೆ ಬೆನಿಫಿಟ್ ಆಗತ್ತೆ. ಓಕೆ ಬಂದು ಹೇಳ್ಕೊಡಕ್ ಚಾರ್ಜಸ್ ಮಾಡ್ತೀನಿ ನಾನು. ಓಕೆ ನೀವಿದ್ದಲ್ಲಿಗೆ ಬಂದು ಇದ್ ಮಾಡಕ್ಕಾದ್ರೆ Okay. ಜಾಸ್ತಿ ಆಗತ್ತೆ. ಓಕೆ ನಾವಿದ್ದಲ್ಲಿಗೆ ಬಂದ್ರೆ ಬರೀ ಒಂದ್ ಪ್ರಾಡಕ್ಟ್ ಇಷ್ಟು ಅಂತ ಅಷ್ಟೇ ಮಾಡ್ತೀವಿ. ಓಕೆ. ಈಗ ನಾವ್ ಬಂದ್ರೆ ನಮ್ದು ಬಸ್ ಚಾರ್ಜ್ ಪ್ರತಿಯೊಂದು ನೀವು ಬರ್ಸ್ಬೇಕಾಗತ್ತೆ. ಹ್ಮ್ ಅದೇ ಯೂನಿವರ್ಸಿಟಿಗೆ ಬಂದ್ರೆ ಹ್ಮ್ ಅಲ್ಲಿ ಗಿರೀಶ್ ಸರ್ ಅಂತ ಇದಾರೆ, ಇವಾಗ ಬಂದಿರೋ ಸರ್, ಮತ್ತೆ Okay. ಸುಧಾರಾಣಿ ಮೇಡಮ್ ಇದಾರೆ. ಓಕೆ ಅವ್ರಿಗೆ ಹೇಳ್ಬಿಟ್ಟು ಸರ್ ಒಂದು ಅವಕಾಶ ಮಾಡ್ಕೊಡಿ ಅಂದ್ರೆ, ನೀವು ಬಂದು ಇಲ್ಲಿ ಕಲಿತೀವಿ ಅಂದ್ರೆ ಕೃಷಿ ಯೂನಿವರ್ಸಿಟಿಲಿ ಫ್ರೀ ಆಗಿ ತರಬೇತಿ ಹೇಳ್ಕೊಡ್ತೀವಿ. ಅವ್ರು ನನಗೆ ಒಂದ್ ದಿವಸಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಏನ್ ಕೊಡ್ಬೇಕು ಕೊಡ್ತಾರೆ. ಎಲ್ಲರೂ ನಡ್ಸ್ಕೊಡ್ಬೇಕು ಅಂತ ಸ್ವಾವಲಂಬಿಗಳಾಗ್ಬೇಕು. Okay. ಯಾರ ಹತ್ರನೂ ಕೈ ಚಾಚಬಾರ್ದು. ನಮ್ದೇ ಆದಂತ ಒಂದು ಓನ್ ಪ್ರಾಡಕ್ಟ್ ಅನ್ನ ಮಾಡ್ಕೊಂಡು ನಾವು ನಮ್ಮ ಆರ್ಥಿಕತೆಯನ್ನ ಭದ್ರ ಮಾಡ್ಕೋಬಹುದು. ನಮ್ಮ ಇದಕ್ಕೇನೆ ಇದು ಮುಗ್ದೋಗ್ಬಾರ್ದು. ಹೌದು, ನಮ್ ತರ 10 ಜನ ಬೆಳಿಬೇಕು. ಹೌದು, ನಿಜ. ಮಾಡಿ ಮಕ್ಳುಗಳಿಗೆ ಓಕೆ ನಮ್ಮ ಎಲ್ಲೆಲ್ಲಿ ಆಯುರ್ವೇದಿಕ್ ಅಂಗಡಿಗಳಿರ್ತವೆ ಎಲ್ಲಾ ಕಡೆಗೂ ನಮ್ದು ಎಲ್ಲಾ ಪ್ರಾಡಕ್ಟ್ ಅನ್ನು ನಾನು ಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ಓಕೆ ಮತ್ತೆ ಎಲ್ಲಾ ಮಕ್ಳಿಗೂ ಇದು ಈ ಫುಡ್ ಏನೋ ಮಕ್ಳಿಗೆ ಕೊಡ್ತಾ ಇದಾರೆ ಈಗ ಅಂಗನವಾಡಿಯಲ್ಲಿ, ಆ ತರ ಈ ಅಗಸೆ ಮಿಲೆಟ್ಸ್ ಅಲ್ಲಿ ಅಗಸೆ ಪ್ರಾಡಕ್ಟ್ಸ್ ಅನ್ನ ಕೊಟ್ರೆ ಎಲ್ಲಾ ನಮ್ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಮಕ್ಳು ಹೆಲ್ತಿ ಮಕ್ಳಾಗ್ತಾರೆ, ಬುದ್ಧಿವಂತರ ಮಕ್ಳಾಗ್ತಾರೆ. ಇವತ್ತಿನ ಮಕ್ಳೇ ನಾಳೆನ ಒಳ್ಳೆ ಪ್ರಜೆಗಳಾಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ನೀವು ಈ ಮಾಡ್ತಾ ಪ್ರಾಡಕ್ಟ್ಸ್ ಗಳನ್ನ ಮಾಡ್ತಾ ಇದೀರಾ. ಮತ್ತೆ ಹೆಣ್ಮಕ್ಳಿಗೂ ಒಂದು ಉಪಯೋಗ ಆಗ್ಲಿ ಅನ್ನೋದೊಂದು ಉದ್ದೇಶ ನಿಮ್ದು. ನಾವ್ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಮ್ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾರ್ಗುನು ಇದು ಒಳ್ಳೆ ಹೆಲ್ತಿ ಫುಡ್. ಹೌದು. ಎಲ್ಲಾದು ಬದಲಾವಣೆ ಆಗುತ್ತೆ, ಸುಧಾರಣೆ ಆಗುತ್ತೆ. ಹ್ಮ್ ಹ್ಮ್ ಹೆಲ್ತಿಗೆ ತುಂಬಾ ಒಳ್ಳೇದು. ಹ್ಮ್ ಹ್ಮ್ ಕರಿಪುರದ ಕಡೆ ಬೆಳಿತಾರೆ, ರೈತರಿಂದಾನೇ ತಗೊಂಡು ಮಾಡ್ತೀವಿ. ಅಳವಿ ಬೀಜ ಅದು ಸೊಂಟಕ್ಕೆ ತುಂಬಾ ಶಕ್ತಿ, ಲಿವರ್ ಪ್ರಾಬ್ಲಮ್ ಸರಿ ಮಾಡತ್ತೆ. ಅದು ಅಷ್ಟು ಒಳ್ಳೆ ಫುಡ್. ಬಾಣಂತಿಯರಿಗೆಲ್ಲ ಕೊಡ್ತಾರೆ, ಅಂಟಿನ ಜೊತೆ ಅಳವಿ ಪಾಯಸ, ಅಳವಿ ಗಂಜಿ ಅಂತ ಮಾಡ್ಕೊಡ್ತಾರೆ. ಆ ತರದ್ದು ಅಳವಿ ಬೀಜ, ಆಮೇಲೆ ಇದು ಮಿಲೆಟ್ಸ್ ಸಿರಿಧಾನ್ಯದ್ದು ಅಂತಾನು ಹೇಳ್ಬೋದು. ಅವ್ರ ಬೆಳೆ 4-5 ತಿಂಗಳಿಗೆ ಕಟಾವ್ ಬರುತ್ತೆ. ಅಗಸೆಯನ್ನ ಎಷ್ಟು ತಿನ್ಬೇಕು, ಯಾರ್ಯಾರು ಎಷ್ಟೆಷ್ಟು ತಿನ್ಬೇಕು, ಮತ್ತೆ ಇದನ್ನ ಹೆಂಗ್ ಬಳಕೆ ಮಾಡ್ಬೇಕು. ಚಟ್ನಿ ಹಿಂದಿನ ಕಾಲದಲ್ಲೆಲ್ಲ ಕೆಂಪಿಂಡಿ, ಕರಿಂಡಿ, ವೈಂಡಿ ಅಂತ ಎಲ್ಲ ನಮ್ಮ ಅಮ್ಮಂದ್ರು, ತಾಯಂದ್ರು, ಅಜ್ಜಿರು ಮಾಡೋರು. ಅವಾಗ ನಾವು ತಿಂತಿರ್ಲಿಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನಮಗ್ ಗೊತ್ತಿರ್ಲಿಲ್ಲ ಏನೇನ್ ಬೆನಿಫಿಟ್ ಅಂತ. ಮೋಸ್ಟ್ಲಿ ಅಜ್ಜಿಯರ್ಗೂ ಗೊತ್ತಿಲ್ಲ. ಆದ್ರೆ ಇವಾಗ ನಾವು ಈ ತರಬೇತಿ ತಗೊಂಡ್ಮೇಲೆ ಇದನ್ನ ನಮ್ಮ ಮನೇಲಿ ಮಾಡ್ತಿದ್ವಿ, ತಿಂತಿದ್ವಿ, ಇದಕ್ ಉಪಯೋಗಿಸ್ತಾರೆ. ವೈಂಡಿ, ಕರಿಂಡಿಗೆಲ್ಲ ಹಾಕ್ತಾರೆ. ಮತ್ತೆ ಇದು ಜಲ್ ತೆಗೆದ್ಬಿಟ್ಟು ಅದ್ರಲ್ಲೂ ಕೂಡ ನಾನು ಈ ತರದ್ದು ಸೋಪ್ ಮಾಡ್ತೀನಿ, ಅಗಸೆ ಸೋಪು ಮಾಡ್ತೀನಿ. ಮತ್ತೆ ಅಗಸೆದು ಚಟ್ನಿ ಪುಡಿಗಳು ಮಾಡ್ತೀವಿ. ಅಗಸೆದು ರೊಟ್ಟಿಗೆ ಹಾಕಿ, ಸಜ್ಜೆ ರೊಟ್ಟಿ ಹೆಂಗ್ ಮಾಡ್ತೀವೋ ಆ ತರ ರೊಟ್ಟಿಗೂ ಬಳಸ್ತೀವಿ. 1.5-2 ಸ್ಪೂನ್ ತಿನ್ಬೇಕು ಸರ್, ಟೇಬಲ್ ಸ್ಪೂನ್ ಅಲ್ಲಿ ಮಕ್ಳಿಂದ. ಅದು ಏನಂದ್ರೆ ಡೈರೆಕ್ಟ್ ಆಗಿ ಹಂಗೆ ತಿನ್ನೋದ್ರಿಂದ, ಅದು ಸೀದೆ ತಿಂದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅಗಸೆ ಎಣ್ಣೆ ಏನಿದೆಯಲ್ಲ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಹಾರ್ಟಿಗೆ ತುಂಬಾ ಒಳ್ಳೇದು. ಮತ್ತೆ ಸ್ಕಿನ್ ಗ್ಲೋ ಆಗಂಗೂ ಮಾಡುತ್ತೆ. ಅದು ಸ್ಕಿನ್ನಿಗೂ ಒಳ್ಳೇದು. ತಲೆ ಕೂದಲು ಚೆನ್ನಾಗ್ ಬೆಳೆಯುತ್ತೆ. ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆಗಳನ್ನ ದೂರ ಮಾಡುತ್ತೆ. ಮತ್ತೆ ತಾಯಂದ್ರಿಗೆ ಎದೆ ಹಾಲು ಹೆಚ್ಚು ಮಾಡುತ್ತೆ. ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನು ತಡೆಗಟ್ಟುತ್ತೆ. ಅಳವಿ ಬೀಜ ಸೊಂಟಕ್ಕೆ ತುಂಬಾ ಶಕ್ತಿ ಸರ್ ಇದು. ಮತ್ತೆ ಲಿವರ್ ಪ್ರಾಬ್ಲಮ್ ಇದ್ದವರಿಗೂ ಕುಡಿದ್ರು ಕೂಡ ಅದನ್ನ ಉಪಯೋಗಿಸಿದ್ರೆ, ಪಾಯಸ ತರ, ಗಂಜಿ ತರ ಮಾಡ್ಕೊಂಡ್ ಕುಡಿದ್ರೆ ಅವ್ರ ಲಿವರ್ ಬೇಗ ಕ್ಯೂರ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್. ಇದುವರೆಗೂ ನೀವು ತುಂಬಾ ಚೆನ್ನಾಗಿ ವಿವರಣೆಗಳನ್ನ ಕೊಟ್ರಿ. ಕಾಂಟ್ಯಾಕ್ಟ್ ನಂಬರ್ ನಿಮ್ದು ಕೇಳಿದ್ರು ಅಂದ್ರೆ ಯಾರಾದ್ರೂ ಸ್ಟೂಡೆಂಟ್ಸ್ ಕಲಿಬೇಕು ಅಂತ ಇಷ್ಟಪಟ್ಟ ಖಂಡಿತ ಮಹಿಳೆಯರಿಗೆ ಹೇಳ್ಕೊಡ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದ್ಸಲ ಹೇಳ್ಬೋದಾ? 7204298112. ಓಕೆ, ತುಂಬಾ ಧನ್ಯವಾದಗಳು. ಮಹಿಳೆಯರಿಗೆ ಒಂದು ಒಳ್ಳೆ ಉದಾಹರಣೆ ನೀವು ಆಕ್ಚುಲಿ. ಒಂದ್ ಮಾದರಿ ಆಗ್ಬೇಕು, ಹೌದು. ಸಂದೇಶ ಕೊಡ್ಬೇಕು ಅಂತ. ನಿಜ ಖಂಡಿತ. ತುಂಬಾ ಥ್ಯಾಂಕ್ಸ್.